ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ, ತುಂಬ ಈಸಿ ಮೆಥಡ್ ಇದೆ, ಹೋಮ್ ಮೇಡು. ಸಖತ್ತಾಗಿ ಜಾಸ್ತಿ ಐಟಮ್ಸ್ ಬಳಸಿಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ನೋಡೋಣ. ಮೊದಲು ಒಣ ಕೊಬ್ಬರಿನ ತೊಗೊಳ್ಳಿ. ಅಂಗಡಿಯಲ್ಲಿ ಸಿಗುವಂಥ ಪಾಕೆಟ್ ಕೊಬ್ಬರಿನ ತೊಗೋಬೇಡಿ. ಸಪ್ರೇಟಾಗಿ ಒಣ ಕೊಬ್ಬರಿ ತೊಗೊಂಡು ತುರ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿಗೆ ಬೆಳ್ಳುಳ್ಳಿ, ತುರಿದಿರುವಂಥ ಕೊಬ್ಬರಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಹಸಿ ಶುಂಠಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಯಲ್ಲಿ ಚಿಕನ್ನ ತೊಳ್ಕೊಂಡು ರೆಡಿ ಇಟ್ಕೊಂಡಿರಬೇಕು. ಒಂದು ಹಾಫ್ kg ತೊಗೊಂಡಿದ್ದೀವಿ ನಾವೀಗ. ಆಮೇಲೆ ಮಿಕ್ಸ್ ಮಾಡಿರೋಂಥದ್ದನ್ನ ಚಿಕನ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಆಮೇಲೆ ಇದಕ್ಕೆ ಚಿಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡಬೇಕು. ನಿಮಗೆ ಯಾವ ಥರ ಬೇಕಾಗುತ್ತೋ, ಜಾಸ್ತಿ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮ್ ಇದ್ದರೆ ಸ್ವಲ್ಪ ಮೀಡಿಯಮ್ ಹಾಕ್ಕೊಳ್ಳಿ. ನಾವೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈ ಥರ ಉಪ್ಪು ಹಾಕ್ಕೊಂಡು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಏನೂ ಜಾಸ್ತಿ ನಾವು ಯಾವುದು ಮಸಾಲೆ ಪೌಡ್ರು ಆ ಥರ ಏನೂ ಬಳಸಿಲ್ಲ. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ 2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಕಾದ್ಮೇಲೆ ನೀವು ಕಲಸಿರುವಂಥ ಚಿಕನ್ನ ಇದಕ್ಕೆ ಹಾಕಬೇಕು. ಈ ಥರ ಕಾದಿರಬೇಕು ಎಣ್ಣೆ. ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕುಕ್ಕರ್ಗೆ ಹಾಕಿದರೆ ಬೇಗ ಎಲ್ಲ ಚಿಕನ್ ಎಲ್ಲ ಪೀಸ್ ಆಗುತ್ತೆ, ಒತ್ತುತ್ತೆ. ಬಟ್ ಪಾತ್ರೆಯಲ್ಲೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಸ್ನೇಹಿತರೆ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಸ್ವಲ್ಪ ನೀರು ಹಾಕಬೇಕು. ಮೀನ್ಸ್ ತೊಳೆದಿರೋಂಥ ಏನು ಇದು ಮಾಡಿರ್ತೀರಲ್ವ ಚಿಕನ್ದು, ಅದು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಬೇಕಂದ್ರೂ ಹಾಕ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಈ ಚಿಕನ್ನು ಬೇಯಬೇಕು. ಅವಾಗ ಏನು ಬೇಯಬೇಕಂದ್ರೆ ನೀವೊಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸಿ ಒಂದು ಪೀಸ್ನ ತೆಗೆದು ನೋಡಿ ಬೆಂದಿದೆಯಾ ಇಲ್ಲ ಅಂತ. ಬೆಂದಿದ್ದರೆ ಓಕೆ. ಸಪೋಸ್ ಏನಾದರೂ ನೀರು ಜಾಸ್ತಿ ಆಯಿತು, ಇಲ್ಲ ಏನಾದರೂ ಸ್ವಲ್ಪ ಜಾಸ್ತಿ ಇದಾಯ್ತಪ್ಪ ಅಂದರೆ ಈ ಥರ ಪೂರಿನ ಮಂಡಳನ್ನ ಹುರಿದುಕೊಂಡು ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಗಟ್ಟಿಯಾಗುತ್ತೆ. ಈ ಥರ ಹಾಕ್ಬಿಟ್ಟು ಒಂದು 2ರಿಂದ 3 ನಿಮಿಷ ಸ್ವಲ್ಪ ಕುದಿಸಿ. ಆಮೇಲೆ ನೋಡಿ ಚೆನ್ನಾಗಿ ಬಂದಿದೆ. ಸೂಪರ್ ಟೇಸ್ಟ್ ಮಾತ್ರ. ತುಂಬ ಈಸಿ ಇದೆ, ಹೋಮ್ ಮೇಡು. ಯಾವುದೇ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಲ್ಲ. ಯಾಕಂದರೆ ಹೆಲ್ತಿ ಫುಡ್ ಇದು. ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ ಹೇಳಿ ಮಾಡಿಸಿರುವಂಥ ಗ್ರೇವಿ. ಇವತ್ತು ರೊಟ್ಟಿ ಜೊತೆ ಇದು ಮಾಡ್ತಾಯಿದ್ದೀವಿ, ತಿಂತಾಯಿದ್ದೀವಿ. ತುಂಬ ಸೂಪರಾಗಿದೆ. ಥ್ಯಾಂಕ್ ಯು ಸ್ನೇಹಿತರೆ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಹೀಗೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.